ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಾದಿ ಪ್ರಮಥರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಅಭಿನವ ಅನುಭವ ಮಂಟಪ ರೀತಿಯಲ್ಲಿ ಇದನ್ನು ಭೂಕೈಲಾಸ ಮಾಡಿದಂಥ ಪರಮ ಪೂಜ್ಯರು, ದೀನ ದಲಿತರ ಸರ್ವ ಸಮಾಜದ ಅಂತರಂಗದೊಳಗೆ ಗೌರವ ಮೂರ್ತಿಯಾಗಿ, ಪೂಜನೀಯ ಮೂರ್ತಿಯಾಗಿ ಪರಿಶೋಭಿಸುತ್ತಿರುವಂತಹ ಈ ಭಾಗದ ಜನರಿಗೆಲ್ಲ ನಡೆದಾಡುವ ಮಾತನಾಡುವ ದೇವರೆಂದೇ ಖ್ಯಾತಿವೆತ್ತಂತಹ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅಪ್ಪಗಳ ಶ್ರೀಚರಣಕ್ಕೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಹೊಸದಾಗಿ ಬಸವೇಶ್ವರ ಪಂಚ ಕಮಿಟಿಗೆ ಆಯ್ಕೆಯಾಗಿ ಹೊಸ ಹೆಜ್ಜೆಯನ್ನು ಇಟ್ಟು ನಮ್ಮಂಥವ್ರನ್ನ ಪ್ರವಚನಕ್ಕೆ ಕರೆಸಿ ಆ ಪ್ರವಚನದ ಮುಖಾಂತರ ಎಲ್ಲರಿಗೂ ಬಸವ ತತ್ವವನ್ನು ಪಸರಿಸುತ್ತಿರೋರು ಹಾಗೂ ಅಚ್ಚುಕಟ್ಟಾಗಿ ಆ ದೇವಸ್ಥಾನದ ವ್ಯವಸ್ಥೆಯನ್ನು ನಿರ್ವಹಿಸಿಕೊಂಡು ಬರ್ತಿರುವಂತಹ ಪಂಚ ಕಮಿಟಿಯ ಹಾಗೂ ವಿಶ್ವಸ್ತ ಮಂಡಳಿಯ ಇವತ್ತು ಸನ್ಮಾನಗೊಂಡಂಥ ಎಲ್ಲರಲ್ಲಿಯೂ ಶರಣಾರ್ಥಿಗಳು. ಆಗಮಿಸಿರುವಂತಹ ಎಲ್ಲ ಸಮಸ್ತ ಶರಣರಿಗೂ ಶರಣಾರ್ಥಿ. ಒಂದು ವಚನದ ಸಾಲಿದೆ, ಅರಳುಗೊಂಡ ಕೆರೆಗೆ ತೊರೆ ಬಂದಂತಾಯಿತು ಅಂತ. ಅರಳುಗೊಂಡ ಕೆರೆಗೆ ತೊರೆ ಬಂದಂತಾಯಿತು ಅಂದರೆ, ಒಣಗಿರುವಂಥ ಕೆರೆ ಬಿರಿದು ನಿಂತಂಥ ಕೆರೆಗೆ ಹೆಂಗೆ ಮಳೆ ಬಂದಾಗ ಎಷ್ಟು ಖುಷಿ ಆಗ್ತದೋ ಅಷ್ಟು ಖುಷಿ ಇವತ್ತು ಹಾರಕೂಡು ಮಠಕ್ಕೆ ಬಂದಾಗ ನನಗಾಗೈತೆ. ಅಷ್ಟು ಖುಷಿ ಆಗಿದೆ. ಸೀತಾ ಕೇಳ್ತಾರಂತ, ಪ್ರಶ್ನೆ ಮಾಡ್ತಾರಂತ. ಸೀತಾಮಾತೆಗೆ ಅಶೋಕ ವನದಿಂದ ಬಂದ ಕೂಡಲೇ ಪ್ರಶ್ನೆ ಮಾಡ್ತಾರಂತ, ಅವ್ವ ನಿನ್ನ ಸಂತೋಷದ ಕ್ಷಣಗಳು ಯಾವುವು ಅಂತ ಕೇಳ್ತಾರಂತ. ನಿನ್ನ ಸಂತೋಷದ ಕ್ಷಣಗಳು ಯಾವುವು ಅಂತ ಕೇಳಿದಾಗ ಸೀತಾ ಹೇಳ್ತಾಳಂತೆ, ನನಗೆ ರಾಮನು ಕೂಡ ಇದ್ದಾಗ ಅಷ್ಟು ಸುಖ ಸಿಗಲಿಲ್ಲ, ಜನಕರಾಜನ ಮನೆಯಲ್ಲೂ ಅಷ್ಟು ಸುಖ ಸಿಗಲಿಲ್ಲ. ನಾನು ನಿಜವಾಗ್ಲೂ ರಾಮ ಇಲ್ಲ ಅನ್ನೋದೊಂದು ಬಿಟ್ಟರೆ ಸಂತೋಷದಿಂದಿದ್ದ ಸ್ಥಾನ ಯಾವುದಂದ್ರೆ ಅದು ಅಶೋಕವನ ಅಂತ ಹೇಳಿಲ್ಲಂತೆ. ಹಾಗೆ ನಾನು ಈ ಮಾತನ್ನು ಇಲ್ಲಿ ಯಾಕೆ ಪ್ರಸ್ತಾಪಿಸಿದೆ ಅಂತ ಕೇಳಿದರೆ, ಜೀವನದೊಳಗೆ ಬಹಳಷ್ಟು ಸಂಕಷ್ಟ ಅನುಭವಿಸಿ ಅಪ್ಪಗಳ ಮುಂದೆಲ್ಲ ಹೇಳ್ತಿದ್ದೆ ನಾನು. ಅದನ್ನೆಲ್ಲ ಆದಮೇಲೆ ಕೆರೆ ಒಣಗಿದಾಗ ಒಣಗಿ ಹೋಗಿತ್ತು ಜೀವ. ಇವತ್ತು ಹಾರಕೂಡದ ಅಪ್ಪಗಳು ತೊರೆ ಬಂದಂಗೆ ಬಂದು ನನ್ನ ಜೀವನವನ್ನು ಪಾವನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ, ಒಳಗೆ ಕರ್ಕೊಂಡು ಹೋದ್ಮೇಲೆ ಕೇಳಿದ್ದೆ ಅಪ್ಪಗಳ ಬಗ್ಗೆ. ಬಹಳ ಜನ ಕಲಾವಿದರು ಹೇಳ್ತಿದ್ರು. ಬಹಳ ಜನ ಕಲಾವಿದರು ಏನಂತ ಹೇಳ್ತಿದ್ರು ಅಂದರೆ, ಕಲಾವಿದರಿಗೆ ಹುಟ್ಟಿಸೋದು ವೀರೇಶ್ವರ ಪುಣ್ಯಾಶ್ರಮ, ಕಲಾವಿದರಿಗೆ ಹುಟ್ಟಿಸೋದು ವೀರೇಶ್ವರ ಪುಣ್ಯಾಶ್ರಮ, ಸಲಹೋ ತಾಯಿ ಯಾರಂದ್ರೆ ಹಾರಕೂಡು ಪೂಜ್ಯರು ಅಂತ ಹೇಳ್ತಿದ್ರು ನನಗೆ. ಅದಕ್ಕೆ ಆ ಮಠ, ಆ ಪೂಜ್ಯರನ್ನು ಭಾಳ ಸಲ ನಾನು ದರ್ಶನ ಮಾಡಿಕೊಂಡಿದ್ದೆ. ಆ ಮಠ ನೋಡಬೇಕನ್ನೋ ಹಂಬಲ ಇತ್ತು. ಆದರೂ ಆ ತವಕ ಜಾಸ್ತಿ ಆಗಿತ್ತು. ಅದರೊಳಗಂತೂ ಮೊನ್ನೆ ಅಪ್ಪಗಳು ಮಾತಾಡಿದ್ದು ವೈರಲ್ ಆಯ್ತು ನೋಡ್ರಿ. ಬಸವಣ್ಣನವ್ರ ಬಗ್ಗೆ ವೈರಲ್ ಆದಾಗ ನನಗನಿಸ್ತು, ಅವ್ರು ಕರೆಯೋದು ಬೇಡ, ಅವ್ರಿಗೆ ಹೇಳೋದು ಬೇಡ, ಏನೂ ಬೇಡ, ಹೋಗಿ ಒಂದು ಸಲ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕಪ್ಪ ಅನ್ನೋಷ್ಟು ಉತ್ಸಾಹ ನನ್ನಲ್ಲಿ ಬಂತು. ಯಾಕಂತ ಕೇಳಿದ್ರೆ, ಕೆಲವು ಜನರಿಗೆ ಬಸವಣ್ಣ ಒಳಗಿದ್ದಾನೆ, ಕೆಲವು ಜನರಿಗೆ ಬಸವಣ್ಣ ಹೊರಗಿದ್ದಾನೆ. ಹೊರಗಿದ್ದವ್ರು ಭಾಳ ಜನ ಸಿಗ್ತಾರೆ, ಹೊರಗೆ ಬಸವಣ್ಣ ಇದ್ದವ್ರು ಭಾಳ ಜನ ಸಿಗ್ತಾರೆ. ಒಳಗೆ ಬಸವಣ್ಣ ಇಟ್ಕೊಂಡು ಯಾರಂದ್ರೆ ಹಾರಕೂಡದ ಪರಮ ಪೂಜ್ಯರು ಅಂತ ಅಭಿಮಾನದಿಂದ ಹೇಳಬೇಕಾಗ್ತದೆ. ಯಾವ ಸ್ವಾಮಿಗಳು ಕೂಡ ಇನ್ನೂವರೆಗೂ ಗದ್ದಿಗೆ ಮೇಲೆ ಬಸವಣ್ಣನ ಫೋಟೋ ಇಟ್ಟದ್ದನ್ನು ನಾನು ನೋಡಲಿಲ್ಲ. ಅಲ್ಲಿ ಮುಂದೆ ಹಾಕಿರ್ತಾರೆ, ಅಲ್ಲಿ ಹಾಕಿರ್ತಾರೆ. ಗದ್ದಿಗೆ ಮೇಲೆ ಬಸವಣ್ಣನ ಫೋಟೋ ಇಟ್ಟ ಸ್ವಾಮಿಗಳನ್ನು ನಾನು ನೋಡಲಿಲ್ಲ. ಹಾರಕೂಡು ಮಠದ ಪರಮ ಪೂಜ್ಯರು ಬರೀ ಬಸವಣ್ಣಗೆ ಅಷ್ಟೇ ಅಲ್ಲ, ಬುದ್ಧ ಬಸವ ಅಂಬೇಡ್ಕರ್ನ ಫೋಟೋನ ಗದ್ದಿಗೆ ಮೇಲೆ ಇಟ್ಟಾರಂದ್ರೆ ಇಂಥ ಸರಳ ಸಜ್ಜನಿಕೆಯ ಸ್ವಾಮಿಗಳು ನಮಗೆ ಸಿಗೋದು ಬಹಳ ಕಷ್ಟ.
ಅಂಥ ಪರಮ ಪೂಜ್ಯರು ಇವತ್ತು हारकूड़ स्वामी जी के दरबार में, हारकूड़ स्वामी जी के दरबार में देर है मगर अंधेर नहीं है, अंधेर नहीं है अंದಂಗ ಲೇಟ್ ಆಯಿತು, ಆದರೂ ಕೂಡ ಪರಿಪಕ್ವವಾದಂಥ ದರ್ಶನ ಇವತ್ತು ನನಗಾಯಿತು. ನನಗನ್ನಿಸ್ತದೆ ನಿಜವಾಗಲೂ ನನ್ನ ಜನ್ಮ ಇವತ್ತು ಅಪ್ಪುಗಳ ಆಶೀರ್ವಾದ ತೊಗೊಂಡ ಮೇಲೆ ಸಾರ್ಥಕ ಆಯಿತು ಅಂತ ನಾನು ಭಾವಿಸ್ಕೊತಿದ್ದೀನಿ. ಈ ಮಠ ಉಜ್ವಲವಾಗಿ, ಈ ಮಠದ ಪರಂಪರೆ, ಈ ಮಠದ ಇತಿಹಾಸ ಬಹಳ ದೊಡ್ಡದು. ಅಪ್ಪುಗಳು ಎಂತೆಂಥ ಕೆಲಸ ಮಾಡ್ಯಾರ. ಎಲ್ಲ ಸಮಾಜದವ್ರನ್ನ हिंदू होने से नहीं चलेगा, मुसलमान होने से नहीं चलेगा, सिख ईसाई होने पर भी नहीं चलेगा. एक बार आसमान के तरफ सर उठा कर देखो, सारा जहां अपना होना चाहिए, सारा जहां अपना होना चाहिए ಅಂದಂಗೆ ಪರಮ ಪೂಜ್ಯರು ಹಿಂದೂಗಳಿಗೆ ಅಷ್ಟೇ ಅಲ್ಲ, ಮುಸ್ಲಿಮರಿಗೆ ಅಷ್ಟೇ ಅಲ್ಲ, ಕ್ರಿಶ್ಚಿಯನ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೆ ಪರಮ ಪೂಜ್ಯರು ತಂದೆ ರೂಪದಲ್ಲಿ ಆಗಿರುವಂಥ ಪೂಜ್ಯರು ಯಾರಿದ್ರೆ ಅದು ಹಾರ್ಕೂಡ್ ಪರಮ ಪೂಜ್ಯರು ಅಂತ ಹೇಳಬೇಕಾಗ್ತದೆ. ಇವತ್ತಿನ ಕಾಲದೊಳಗೆ ಜಾತಿ ಮಧ್ಯೆ ಜಗಳ ಹಚ್ಚುವಂಥ ಸ್ವಾಮಿಗಳು ಭಾಳ ಜನ ಇದ್ದಾರೆ. ಜಾತಿಗಳ ಮಧ್ಯೆ ಜಗಳ ಹಚ್ಚಿ ನೋಡುವಂಥ ಸ್ವಾಮಿಗಳು ಭಾಳ ಜನ ಇದ್ದಾರೆ. ಜಾತಿನ ಒಂದುಗೂಡಿಸುವಂಥ ಸ್ವಾಮಿಗಳೆಲ್ಲರೂ ಇದ್ರೆ ಅದು ಹಾರ್ಕೂಡ್ ಪರಮ ಪೂಜ್ಯರು ಅಂತ ಹೇಳಬೇಕಾಗ್ತದೆ. ಇಲ್ಲೆಲ್ಲೋ ದರ್ಗಾ ಕಟ್ಟಿಸಿದ್ರಂತೆ ದುಡ್ಡು ಕೊಟ್ಟು, ಇಲ್ಲೆಲ್ಲೋ ಜಾಗ ಕೊಟ್ಟು ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸ್ವಂತ ಜಾಗದೊಳಗೆ ನೋಡ್ರಿ, ಸ್ವಂತ ಜಾಗ. ಇವ್ರನ್ನ ನೋಡಿ ಎಲ್ಲ ಸ್ವಾಮಿಗಳು ಕಲಿಬೇಕು. ಅಂತಹ ಆದರ್ಶಪ್ರಾಯವಾಗಿರುವಂಥ ಸ್ವಾಮಿಗಳು ಹಾರ್ಕೂಡದ ಪರಮ ಪೂಜ್ಯರು ಅಂತ ಅಭಿಮಾನದಿಂದ ಹೇಳಬೇಕಾಗ್ತದೆ. ನನಗೆ ಮಾತಾಡಬೇಕು ಅಂದ್ರೆ ಮಾತೇ ಬರ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಮನುಷ್ಯಗೆ ಬಹಳಷ್ಟು ಖುಷಿ ಆದಾಗ, ಬಹಳಷ್ಟು ಸಂತೋಷ ಆದಾಗ ಮಾತು ಬರೋದಿಲ್ಲ, ಮೌನನೇ ಅದ್ರ ಉತ್ತರ ಆಗಿರ್ತದೆ. ಇವತ್ತು ನನಗೆ ಹೆಂಗಾಗ್ಯದ ಅಂತ ಕೇಳಿದ್ರೆ ಇಡೀ ಪ್ರಪಂಚನೇ ನನ್ನ ಅಂಗೈಯೊಳಗೆ ಬಂದಷ್ಟು ಸಂತೋಷ ನನಗಾಗಿದೆ ಅಪ್ಪುಗಳ ದರ್ಶನ ಮಾಡಿಕೊಂಡು ಅಂತ ಹೇಳಿ. ಈ ಮಠ ನೋಡಿರಲಿಲ್ಲ, ನೋಡಿದ ಮೇಲೆ ನನಗಿಷ್ಟ ಆನಂದ ಆಗಿದೆ. ನನಗೆ ಅದ್ರ ಸಲಗೇನೆ ಉದ್ಘಾರ ಅನಿಸ್ತು. ಏನಂತ ಕೇಳಿದ್ರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬಹಳ ಜನ ಹೇಳ್ತೀವಿ, ನೋಡ್ಲಿಕ್ಕಾಗೋದಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ ಒಂದು ಉಕ್ತಿಗೆ ಪ್ರಸ್ತುತ ಯಾವ ಮಠ ಸಾಕ್ಷಿ ಇದೆ ಅಂದರೆ ಹಾರ್ಕೂಡದ ಮಠ ಸಾಕ್ಷಿ ಇದೆ ಅಂತ ಹೇಳಬೇಕಾಗ್ತದೆ. ಅಂತ ಪೂಜ್ಯರು ನಮ್ಮನ್ನೆಲ್ಲ ಕರೆಸಿ ಆಶೀರ್ವಾದ ಮಾಡಿ ನಮಗಿನ್ನೂ ಬೆಳೆಯುವಂಗ, ನನಗೆ ವಿಮುಖ ಆಗುವಂಥ ಲಕ್ಷಣಗಳಿದ್ದು ಬೇಡಪ್ಪ ಸಾಕು ಅಂತ ಅಪ್ಪುಗಳ ಮುಂದೂ ಹೇಳಿದ್ದೆ ನಾನು. ಆದರೆ ಇವತ್ತು ಹೆಂಗಾಯ್ತು ಅಂತ ಕೇಳಿದ್ರೆ ಮತ್ತೆ ರೀಚಾರ್ಜ್ ಅಂತಾರೆ ನೋಡ್ರಿ, ರೀಚಾರ್ಜ್ ಅಂತಾರಲ್ಲ, ಹಾಗೆ ಅಪ್ಪುಗಳ ಆಶೀರ್ವಾದ ಮತ್ತೆ ನನಗೆ ರೀಚಾರ್ಜ್ ಮಾಡಿದೆ ಮತ್ತೆ ಬದುಕುವಂಗ, ಮತ್ತೆ ಒಂದಿಷ್ಟು ಆಸೆ ಹುಟ್ಟಿಸಿದೆ ಎಲ್ಲ ಕಡೆ ತತ್ವ ಪ್ರಚಾರ ಮಾಡೋಂಗ ಅಂತ ಹೇಳ್ತಾ ಅಂತ ಪರಮ ಪೂಜ್ಯರ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ಮಂಗಲ ಹೇಳ್ತೇನೆ. ಸರ್ವರಿಗೂ ಶರಣಾರ್ಥಿ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.